Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Trishur Kerala, Ayurveda Shramam Private Limited Chennai, Tamil Nadu, Unit of Shri Hospitals Group, Shri Dhutapapeshwar Private Limited Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Sri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಬೆಟ್ಟದ ತುದಿಯಲ್ಲಿ ತೊಟ್ಟಿಲಂತೆ ತೂಗುತ್ತಿರುವ ಮೋಡಗಳು, ದಟ್ಟವಾದ ವನದಲ್ಲಿ ಚಿಲಿಪಿಲಿ ಎನ್ನುವ ಹಕ್ಕಿಗಳು. ಇದರ ನಡುವೆ ಇರುವ ನಮ್ಮ ಸುಂದರವಾದ ಹಳ್ಳಿ ಬಾಚಹಳ್ಳಿ ದೊಡ್ಡಿ.
ನಾವು ನೋಡಿದ ಪ್ರಕಾರ ಈ ಊರಲ್ಲಿ ಹೆಣ್ಮಕ್ಳು ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ತಿದ್ದಾರೆ. 22-23 ವಯಸ್ಸಿಗೆ 2-3 ಮಕ್ಕಳನ್ನು ಹೆರ್ತಿದ್ದಾರೆ. ಪ್ರೆಗ್ನೆನ್ಸಿ ಗ್ಯಾಪಿಂಗ್ ಬಗ್ಗೆ ಇವರಿಗೆ ಏನೂ ಅರಿವಿಲ್ಲ. ಹಾಗಾಗಿ ನಾವು ಪ್ರೆಗ್ನೆನ್ಸಿ ಗ್ಯಾಪಿಂಗ್ ಮಾಡದೆ ಅದರಿಂದ ಆಗೋ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾಟಕ ಹಾಗೂ ಪದ್ಯಗಳ ಮೂಲಕ ಇವರಿಗೆ ತಿಳಿಸ್ಕೊಡ್ತೀವಿ. ಇಲ್ಲಿಯ ಜನ ಜಾಸ್ತಿ ಧೂಮಪಾನ ಮತ್ತು ಮದ್ಯಪಾನ ಮಾಡೋದ್ರಿಂದ ಅದರಿಂದ ಆಗುವ ಸಮಸ್ಯೆಗಳು ಮತ್ತೆ ಅದರ ಪರಿಹಾರಗಳನ್ನು ನಾವು ತಿಳಿಸಿಕೊಡಲು ಬಯಸುತ್ತೇವೆ. ನಾನು ಈ ಹಳ್ಳಿಲಿ ನೋಡಿದ್ದೇನೆಂದ್ರೆ ಶಾಲೆಯಲ್ಲಿ ಯಾರ ಮಕ್ಕಳು ಕೂಡ ಚಪ್ಪಲಿ ಹಾಕಲ್ಲ. ಯಾಕೆ ಅಂತ ಕೇಳಿದ್ರೆ ಎಲ್ಲರೂ ಹೇಳಿದ್ದು ನಮಗೆ ಅಭ್ಯಾಸ ಇಲ್ಲ ಅಂತಾನೆ ಹೇಳಿದ್ರು. ಅದಕ್ಕಾಗಿ ನಾವು ದಿನಚರ್ಯದಲ್ಲಿ ಹೇಳಿರೋ ಪಾದುಕಾ ಧಾರಣ ಅದ್ರ ಮಹತ್ವ ಏನು ಅಂತ ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕು. ಈ ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳು ಋತುಮತಿ ಸಮಯದಲ್ಲಿ ಬಟ್ಟೆಯನ್ನು ಬಳಸುತ್ತಾರೆ. ಆ ಸಮಯದಲ್ಲಿ ಬಳಸಿದ ಬಟ್ಟೆಯನ್ನು ಅವರು ಸರಿಯಾಗಿ ತೊಳೆಯುವುದೂ ಇಲ್ಲ ಮತ್ತು ಬಿಸಿಲಿನಲ್ಲಿ ಒಣಗಿಸುವುದೂ ಇಲ್ಲ. ಆ ಕಾರಣದಿಂದಾಗಿ ನಾವು ಅವರಿಗೆ ಋತುಮತಿಚರ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ. ನಾವು ಮೊದಲನೆಯ ದಿನ ಉದ್ಘಾಟನಾ ಸಮಾರಂಭಕ್ಕೆ ಊರಿನ ಜನರನ್ನು ಆಹ್ವಾನಿಸಲು ಪುಟಾಣಿ ಮಕ್ಕಳೊಂದಿಗೆ ಹೋದೆವು. ತಯಾರಿಯನ್ನು ಮಾಡಿಕೊಂಡ ನಂತರ ದೇವರ ಆಶೀರ್ವಾದದೊಂದಿಗೆ ದಿನವನ್ನು ಪ್ರಾರಂಭಿಸಿದೆವು. ಉದ್ಘಾಟನೆಯ ಮುಂಚೆ ಗೋಪೂಜೆಯನ್ನು ನೆರವೇರಿಸಲಾಯಿತು. ಎಲ್ಲರೂ ಗೋಮಾತೆಯ ಆಶೀರ್ವಾದವನ್ನು ಪಡೆದು ಉದ್ಘಾಟನೆಗೆ ಹೊರಟೆವು. ಲೋಕ ಸಮಸ್ತ ಸುಖಿನೋ ಭವಂತು ಎಂದು ಹೇಳುತ್ತಾ ನಾನು ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ, ಗ್ರಾಮಸ್ಥರಿಗೂ ಹಾಗೂ ನನ್ನ ಸಹಚರರಿಗೂ ದಿನ ಶುಭಾರಂಭಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಆಗಮಿಸಿದ ಎಲ್ಲ ಅತಿಥಿಗಳು ತುಳಸಿ ಪೂಜೆಯನ್ನು ನಡೆಸಿಕೊಟ್ಟರು. ಭಾರತೀಯ ಘನ ಪರಂಪರೆ ಇರ್ತಕ್ಕಂಥದ್ದು ನಮ್ಮ ಆಯುರ್ವೇದದಲ್ಲಿ ಕೂಡ. ಅದಕ್ಕೋಸ್ಕರ ನಮ್ಮ ಊರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಅದಕ್ಕೆ ನಿಮಗೆ ನಾನು ಧನ್ಯವಾದಗಳು ಹೇಳ್ತೇನೆ. ಬಂದ ಅತಿಥಿಗಳನ್ನು ಸನ್ಮಾನಿಸಿ ನಂತರ ಪಂಚಾಮೃತದ ಮಹತ್ವದ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿಯನ್ನು ತಿಳಿಸಿಕೊಡಲಾಯಿತು. ಈ 5 ಪದಾರ್ಥವನ್ನು ಸೇರಿಸ್ಕೊಂಡು ಪಂಚಾಮೃತ ಅಂತ ಮಾಡ್ತೀವಿ. ನಮ್ದು ಶಕ್ತಿ ಹೆಚ್ಚುತ್ತೆ, ಮಕ್ಕಳಿಗೆಲ್ಲ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ, ಆರೋಗ್ಯಕ್ಕೆ ಪಂಚಾಮೃತ ಅತಿ ಶ್ರೇಷ್ಠ. ಪಂಚಾಮೃತವನ್ನು ಎಲ್ಲರಿಗೂ ವಿತರಿಸಲಾಯಿತು. ಎಲ್ಲರಿಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಶಾಲೆಯ ಮಕ್ಕಳಿಗೆ ಸಂಸ್ಕೃತದ ಅಂಕಿಗಳು ಹಾಗೂ ಇಂದ್ರಿಯಗಳನ್ನು ಕಲಿಸಿದೆವು. ಅಂದ್ರೆ ಒಂದು ಭಾಷೆ. ಇವಾಗ ನೀವು ಲಂಬಾಣಿ ಮಾತಾಡ್ತೀರಾ, ಹಿಂದಿ ಮಾತಾಡ್ತೀರಾ, ಕನ್ನಡ ಮಾತಾಡ್ತೀರಾ, ಇದೇ ತರ ಸಂಸ್ಕೃತ ಅನ್ನೋದು ಒಂದು ಭಾಷೆ. ಆ ಸಂಸ್ಕೃತದಲ್ಲೇನೆ ಆಯುರ್ವೇದ ಇರೋದು. ಇವಾಗ ನಾವು ಸಂಸ್ಕೃತದಲ್ಲಿ ನಿಮ್ಗೆ ಹೇಳ್ಕೊಡ್ತೀವಿ, ನೀವ್ ಹೇಳ್ಬೇಕು ಎಲ್ಲಾನು. ಮುಂದಿನ ವಿಷಯ ಲೋಕಪುರುಷ ಸಾಮ್ಯ ಸಿದ್ಧಾಂತ. ವೆರಿ ಗುಡ್. ಯಾವ ತರ ಕಾಣ್ತಿದೆ? ಇಲ್ವಾ? ಅಂದ್ರೆ ಒಂದು ಜಾಯಿಂಟ್, ಮೂಳೆಯಿಂದ ಒಂದ್ ಕಡೆ ಜಾಯಿಂಟ್ ಇರುತ್ತಲ್ಲ, ಈಗ ಇಲ್ಲಿಂದ ಇಲ್ಲಿ ಒಂದು ಜಾಯಿಂಟ್, ಅದೇ ತರ ಇದೊಂದ್ ಮೂಳೆ ತರ ಕಾಣಿಸ್ತಿದೆ ಅಲ್ವಾ? ಆಯ್ತಾ? ಅದಕ್ಕೋಸ್ಕರ ಇದು ಮೂಳೆಗೆ ತಿಂದ್ರೆ ಮೂಳೆ ಒಳ್ಳೇದು. ಇವಾಗ ಇಲ್ಲಿಂದ ಒಂದ್ ಕಾರ್ಡ್ ಎತ್ಕೋಬೇಕು, ಇದು ಯಾವ್ದಕ್ ಜಾಯಿನ್ ಮಾಡ್ಬೇಕಂತ ನೀವು ನೋಡ್ಕೊಂಡು ಅಲ್ಲಿ ಇಡ್ಬೇಕು. ಆಯ್ತಾ? ಏನಕ್ಕೆ ಇಡ್ತೀಯಾ? ವೆರಿ ಗುಡ್. ಚಿಕ್ಕ ಮಕ್ಕಳೊಂದಿಗೆ ಔಷಧಿ ಗಿಡಗಳನ್ನು ಮತ್ತು ಆಯುರ್ವೇದ ಕಿಟ್ ಅನ್ನು ತೆಗೆದುಕೊಂಡು ಹಳ್ಳಿಯತ್ತ ನಡೆದೆವು. ತುಳಸಿನ ನೆಡ್ಬೇಕು ನೀವು ಮನೆಯಲ್ಲಿ. ನಂತರ ಇದರಿಂದ ಜ್ವರ,
ನಿಮ್ಗೆ ಕೆಮ್ಮು ತುಳಸಿಯಿಂದ ತುಂಬಾ ಯೂಸಸ್ ಇದೆ ಆಯ್ತಾ, ಪ್ರಯೋಜನ ಇದೆ, ಹೇಳ್ಕೊಳ್ಳಿ. ಹಾಲ್ ಜೊತೆ ಮಿಕ್ಸ್ ಮಾಡಿ, ಹಾಲ್ ಜೊತೆ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಅದು ಫ್ರೈ ಮಾಡಿ ಹಾಲ್ ಜೊತೆ ಮಿಕ್ಸ್ ಮಾಡಿದ್ರೆ ಅದು ಶೀತ ಬೇರೆ ಕಿಟ್ ಮತ್ತು ಗಿಡಗಳನ್ನು ಕೊಟ್ಟ ನಂತರ ಜನರ ಪ್ರತಿಕ್ರಿಯೆಯು ಉತ್ತಮವಾಗಿತ್ತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆವು. ಡಾಕ್ಟರ್ ಬಂದವರಂತೆ, ಒಂದು 15 ಜನ ಬಂದವರು. 15 ಜನ ಏನಕ್ಕೆ ಬಂದವ್ರೆ? ಅದೇನೋ ಏನೋ ಮಾಡ್ತಾರಂತೆ. ಏನ್ ಡಾಕ್ಟ್ರೆ ನಮ್ಮೂರಿಗೆ ಬಂದಿದ್ದೀರಾ? ಅತ್ತ ಸಾಯಿರೋದ ಕಡೆ ಆಯುರ್ಗ್ರಾಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ, ಅದಕ್ಕೆ ನಾವು ನಿಮ್ಮ ಹಳ್ಳಿಗೆ ಬಂದಿದ್ದೀವಿ. ಪ್ರತಿದಿನ ಸ್ನಾನ ಮಾಡುವುದು, ವ್ಯಾಯಾಮ ಮಾಡುವುದು ಇತ್ಯಾದಿ ಕೆಲಸಗಳ ಬಗ್ಗೆ ಇದನ್ನ ದಿನಚರ್ಯ ಅಂತಾರೆ. ಅದರಲ್ಲಿ ಭಾಗ ಮಾಡಿದ್ದಾರೆ. ಅದರಲ್ಲಿ 8 ಸ್ಥಾನ ಇದೆ. 8 ಸ್ಥಾನದಲ್ಲಿ ನನಗೆ ಬರೀ 2 ಸ್ಥಾನ ಅಲ್ಲಿ ಏನಿದೆ ಅಂತ ಹೇಳ್ತೀನಿ. ಮೊದಲನೇದು ವಿಮಾನ ಸ್ಥಾನ, ಅದರಲ್ಲಿ 8 ಅಧ್ಯಾಯ ಇದೆ. ಏನು ಆಹಾರದಲ್ಲಿ ರುಚಿನ ಬರೀ ಒಬ್ಬೊಬ್ರು ಒಂದರಷ್ಟೇ ಇಷ್ಟಪಡ್ತಾರೆ. ಅಂದ್ರೆ ನಂತರ ದೀಪೋತ್ಸವದೊಂದಿಗೆ ದಿನವೂ ಮುಕ್ತಾಯವಾಯಿತು. ಎರಡನೆಯ ದಿನ ಸ್ವಾಸ್ಥ್ಯ ಸೇವಾ. ಇಂದಿನ ದಿನವನ್ನು ಪತಂಜಲಿ ಯೋಗ ಸೂತ್ರದೊಂದಿಗೆ ಪ್ರಾರಂಭಿಸಿ ಯೋಗಾಭ್ಯಾಸವನ್ನು ಮಾಡಿಸಲಾಯಿತು. ಕಣ್ಣಿನ ವ್ಯಾಯಾಮವನ್ನು ಅಲ್ಲಿನ ಮಕ್ಕಳಿಗೆ ಹೇಳಿಕೊಡಲಾಯಿತು. ಕಣ್ಣಿನ ರೊಟೇಷನ್, ಶಾಲೆಯ ಮಕ್ಕಳಿಗೆ ತ್ರಾಟಕವನ್ನು ಮಾಡಿಸಲಾಯಿತು. ಇದರಿಂದ ಅವರ ದೃಷ್ಟಿಯನ್ನು ಉತ್ತಮಗೊಳಿಸಬಹುದು. ನಂತರ ದ್ರವ್ಯಗುಣದ ಬಗ್ಗೆ ವಿವರಿಸಿ ವಿವಿಧ ದ್ರವ್ಯದ ಚಿತ್ರವನ್ನು ತೋರಿಸಿ ಕಂಡುಹಿಡಿಯಲು ಹೇಳಿದೆವು. ಕನ್ನಡದಲ್ಲಿ ಏನಿದು? ನೇರಳೆ ಹಣ್ಣು. ಪಥ್ಯಕಲ್ಪನದಲ್ಲಿ ಒಂದಾದ ಕಿಚಡಿಯನ್ನು ತಯಾರಿಸಿ ವಿತರಿಸಿದೆವು. ನೀವು ಕುತ್ಕೊಂಡು ಏನ್ ತಿಂತಾ ಇದ್ದೀರಾ, ಇದನ್ನ ಕಿಚಡಿ ಅಂತ ಕರಿತೀವಿ. ಇದನ್ನ ನೀವು ತಿಂದ್ರಿ ಅಂದ್ರೆ ಎಷ್ಟೊತ್ತು ನಿಮಗೆ ಹೊಟ್ಟೆ ತುಂಬದಂಗೆ ಅನ್ಸುತ್ತೆ, ದೇಹಕ್ಕೆ ಸ್ನೇಹ ಅಂಶನೂ ಕೊಡ. ನಂತರ ಡಾಕ್ಟರ್ ದರ್ಶನ್, ಡಾಕ್ಟರ್ ಚಿನ್ಮಯ್, ಡಾಕ್ಟರ್ ವಿಶ್ರುತ್ ರವರು ಶಿಬಿರದಲ್ಲಿ ಸಾಮಾನ್ಯ ಔಷಧಿಯನ್ನು ನೀಡಿದರು. ಅವರು ಈ ಶಿಬಿರವನ್ನು ಕುರಿತು ಉದ್ದೇಶಿಸಿ ಮಾತನಾಡಿದರು. ಅಂದಿನ ದಿನದಂದು ಅಂದಾಜು 50ಕ್ಕೂ ಹೆಚ್ಚು ಜನರು ಬಂದು ಚಿಕಿತ್ಸೆಯನ್ನು ಪಡೆದರು. ನಂತರ ದಿನಚರ್ಯದಲ್ಲಿ ಒಂದಾದ ಅಂಜನ ಕರ್ಮವನ್ನು ಪ್ರದರ್ಶಿಸಿ ಅದನ್ನು ಜನರಿಗೆ ತಿಳಿಸಿಕೊಟ್ಟರು. ಪಂಚಕರ್ಮದಲ್ಲಿ ಒಂದಾದ ನಸ್ಯಕರ್ಮದ ಮಹತ್ವದ ಬಗ್ಗೆ ತಿಳಿಸಿ ಅದನ್ನು ಪ್ರದರ್ಶಿಸಲಾಯಿತು. ಮೂಗಿಗೆ ಅಥವಾ 1 ಅಥವಾ 2 ಡ್ರಾಪ್ಸ್ ಮೂಗಿಗೆ ಹಾಕಿದ್ರೆ ಅವನಿಗೆ ತಲೆನೋವಾಗಿರ್ಬೋದು ಅಥವಾ ನಿದ್ದೆ ಬರಲ್ಲ ಮನುಷ್ಯನಿಗೆ. ಈ ತರ ಯಾವುದೇ ಸಮಸ್ಯೆಗಳಿದ್ದಾಗ ಈ ತರ ಮಾಡಾದ್ಮೇಲೆ ಅವನಿಗೆ ನಿದ್ದೆ ಆಗುತ್ತೆ. ಲಕ್ಷ ತಂಡದಿಂದ ಜ್ವರ ಅವತರಣದ ನಾಟಕವನ್ನು ಪ್ರದರ್ಶಿಸಲಾಯಿತು. ಪ್ರಜಾಪತಿಯು ಒಂದು ಯಜ್ಞವನ್ನು ಆಯೋಜಿಸಿ ಅದಕ್ಕೆ ಮಹಾದೇವನನ್ನು ಆಮಂತ್ರಿಸಲಿಲ್ಲ.
ಮಹಾದೇವರು ಮತ್ತು ಸತಿಯನ್ನು ಅವಮಾನಿಸಲು ನಿನ್ನನ್ನು ಸಂಹರಿಸಲು ಬಂದಿದ್ದೇನೆ. ಕ್ಷಮಿಸಿಬಿಡು ವೀರಭದ್ರ, ನನ್ನನ್ನು ಕ್ಷಮಿಸಿಬಿಡು. ಹೇ ಮಹಾದೇವ, ಈಗ ನೀವು ಶಾಂತರಾಗಿದ್ದೀರಾ. ನನ್ನ ಅಸ್ತಿತ್ವದ ಮಹತ್ವವೇನು? ಎಲ್ಲ ಪ್ರಾಣಿ ಪಕ್ಷಿಗಳ ಜನನ ಹಾಗೂ ಮರಣದ ಸಮಯ ಮತ್ತು ಈ ಕಾಲದಲ್ಲಿ ಅಪತ್ಯ ಸೇವನೆ ಮಾಡುವ ಎಲ್ಲ ಜನರಿಗೆ ಜ್ವರದ ರೂಪಿಯಾಗಿ ಆವರಿಸಿ. ಜ್ವರ ಭಗವಾನ್ ಶಿವನ ಮನೆಯಿಂದ ಹೊರಬಂದಿತು ಮತ್ತು ಜ್ವರದ ಶಾಪದಿಂದ ರಕ್ತಪಿತ್ತವು ಪ್ರಕಟವಾಯಿತು. ತುಪ್ಪವನ್ನು ಅತಿಯಾಗಿ ಸೇವನದಿಂದ ಪ್ರಮೇಹ ಮತ್ತು ಕುಷ್ಠ ಪ್ರಕಟವಾಯಿತು. ಭಯ, ಆತಂಕ ಮತ್ತು ದುಃಖದ ಕಾರಣದಿಂದಾಗಿ ವಿವಿಧ ರೀತಿಯ ಉನ್ಮಾದ ಅಪಸ್ಮಾರ ವ್ಯಕ್ತವಾಯಿತು. ವಿವಿಧ ರೀತಿಯ ಅಶುಚಿಯಾದ ವಸ್ತುಗಳ ಸಂಪರ್ಕಕ್ಕೆ ಬರುವುದರಿಂದ ಕುಷ್ಠ ಉಂಟಾಯಿತು. ಇದೇ ಜ್ವರ ಆಧಾರ. ಮೂರನೆಯ ದಿನವನ್ನು ಮಕ್ಕಳಿಗೆ ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮವನ್ನು ಹೇಳಿಕೊಡುವುದರೊಂದಿಗೆ ಪ್ರಾರಂಭಿಸಿದೆವು. ಇವತ್ತಿನ ದಿವಸ ಶಕ್ತಿ ದಿವಸ. ಇಂದಿನ ದಿನದ ಶಿಬಿರವನ್ನು ವಿಶೇಷವಾಗಿ ಸ್ತ್ರೀಯರಿಗೆ ನಡೆಸಲಾಯಿತು. ಡಾಕ್ಟರ್ ನಿಧಿ ಅವರು ಇಂದಿನ ಶಿಬಿರವನ್ನು ಉತ್ತಮವಾಗಿ ನಡೆಸಿಕೊಟ್ಟರು. ಅಂದಿನ ದಿನದಂದು 80ಕ್ಕೂ ಹೆಚ್ಚು ಜನರು ಬಂದು ಚಿಕಿತ್ಸೆಯನ್ನು ಪಡೆದರು. I had seen around 100 approximately patient today, and like most of the patients, they are from the child till the I think 70 years patient I had seen. The variety of patients are there. It is really good for educational purpose as well as for humanity purpose. I feel it is really nice. Thank you, ma'am. Thank you all. Thank you, ma'am. ಋತುಮತಿ ಅಂತ ಹೇಳಿದ್ರೆ ಅದ ನೀವೆಲ್ಲ ಮುಟ್ಟಾಗ್ತಿರಲ್ಲ ತಿಂಗಳಿಗೊಂದ್ಸಲಿ, ಅದು ಎಲ್ಲಾ ಹೆಣ್ಮಕ್ಳಿಗೂ ಅದು ಸಹಜ ಆಗೋದು. ನಮ್ಮ ಆಚಾರ್ಯ ಚರಕರ್ ಏನ್ ಹೇಳಿದ್ದಾರೆ ಅಂದ್ರೆ, ಋತುಮತಿ ಆಗೋ ಸಮಯ ಯಾವ ವರ್ಷದಲ್ಲಿ ಆಗ್ತಾರೆ ಅಂದ್ರೆ 12ರಿಂದ 16 ವರ್ಷದ ಹುಡುಗಿರು. ಇದು ಮೇಲ್ಗಡೆ, ಇದು ಕೆಳಗಡೆ. ಜಾಸ್ತಿ ಇದ್ರದ್ದು ಕೆಳಗಡೆ ಹಾಕ್ಬೇಕು, ಇದು ಮೇಲ್ಗಡೆ ಹಾಕ್ಬೇಕು. ಇವಾಗ ಈ ತರ ಈ ರೀತಿ ಇಟ್ಕೊಂಡು ಇಲ್ಲಿ ಹಿಂಗ್ ಓಪನ್ ಮಾಡಿ, ಇದು ಹೀಗೆ ವಿಂಗ್ಸ್. ಬಟ್ಟೆ ಯಾರು ಯೂಸ್ ಮಾಡ್ತೀರಾ? ಇದನ್ನ ಬಿಸಿನೀರಲ್ಲಿ ಯೂಸ್ ಮಾಡಾದ್ಮೇಲೆ ಬಿಸಿನೀರಲ್ಲಿ ತೊಳಿಬೇಕು. ಬಿಸಿನೀರಲ್ಲಿ ತೊಳ್ದಿ ಸನ್ಲೈಟ್ ಇದು ಸೂರ್ಯನ ಬೆಳಕಲ್ಲೇ ಒಣಗಾಕ್ಬೇಕು. ಕಾಣಂತೆ ಅಂದ್ರೆ ಆಯುರ್ವೇದದಲ್ಲೇ ಸೂತಿಕಾ ಅಂತ ಕರೀತಾರೆ ಅವರಿಗೆ. ಅಂದ್ರೆ ಯಾರು ಇವಾಗ ಈಗ ತಾನೇ ಪಾಪುಗೆ ಜನ್ಮ ಕೊಟ್ಟಿರ್ತಾರ ನೋಡ್ರಿ, ಅವರಿಗೆ ಸೂತಿಕಾ ಅಂತ ಕರಿತೀವಿ. ಫುಲ್ ಬಲಹೀನತೆ ಎಲ್ಲ ಹೋಗ್ಬಿಡುತ್ತೆ ಮಹಿಳೆಯರಿಗೆ. ಆಗ ಈ ಕಾಲದಲ್ಲಿ ಅವ್ರು ಏನೇನ್ ಮಾಡ್ಬೇಕು ಅಂದ್ರೆ, ತುಪ್ಪ ಇರುತ್ತೆ ಮನೇಲಿ, ಎಳ್ಳೆಣ್ಣೆ ಇರುತ್ತೆ, ಆಮೇಲೆ ಮಾಂಸರಸ ಇರುತ್ತೆ. ಇವುಗಳ ಜೊತೆ ಗಂದ್ಗೆ ಅಂಗಡಿಗೆ ಹೋದ್ರೆ ಪಿಪ್ಪಲಿ ಮೂಲ ಮತ್ತೆ ಶುಂಠಿ ಅಂತೆಲ್ಲ ಸಿಗುತ್ತೆ. ಇವು ಮೂರ್ನ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ನೀವು ಬಾಣಂತಿಯವರು ಕುಡಿಬೇಕು. ಅದೆಲ್ಲ ಹೊಟ್ಟೆ ಒಳಗೆಲ್ಲ ಹೋಗುತ್ತೆ, ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ಬಿಡುತ್ತೆ. ಮುಟ್ಟು ಬರೋದ್ ನಿಂತೋಗುತ್ತೆ. ಅದನ್ನ ಸಂಸ್ಕೃತದಲ್ಲಿ ರಜೋ ನಿವೃತ್ತಿ ಅಂತಾರೆ. ನೀವ್ ಅವಾಗ ಮೈ ಎಲ್ಲ ಬೆವರ್ತಿರುತ್ತಲ್ಲ, ಅವಾಗ ಲೇಪನೆಲ್ಲ ಹಚ್ಬೇಕು. ಈಗ ಚಂದನ ಪೌಡರ್ ಸಿಗುತ್ತಲ್ಲ, ಅದನ್ನ ನೀರಲ್ಲಿ ಕಲಸಿ ನಿಮ್ಗೆ ತಲೆಗೆ ಕೈಗೆಲ್ಲ ಹಚ್ಕೋಬೇಕು. ಕುಲತ್ತಯೂಷ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯವನ್ನು ತಯಾರಿಸಿ ಜನರಿಗೆ ಕೊಡಲಾಯಿತು. ಸೊಪ್ಪು ಕಪ್ಪಾಗಷ್ಟು ಹುರುಳಿಕಾಳು ತಗೊಳ್ಬೇಕು. ಅದಕ್ಕೆ ಹೀಗಿದ 16 ಕಪ್ ನೀರು ಹಾಕ್ಬೇಕು. ನೀರ್ ಹಾಕಿ ಕುದಿಸ್ಬೇಕು. ಕುದಿಸಿದ್ಮೇಲೆ ಅದು ನೀರ್ 16 ಕಪ್ ಹಾಕ್ತಿರಲ್ಲ, ಅದು ಅರ್ಧ ಆಗುವಷ್ಟು ನೀವು ಕುದಿಸ್ಬೇಕು. ನಿಮ್ಗೆ ಸಕ್ಕರೆ ಕಾಯಿಲೆ ಇದ್ರೆ, ಇಲ್ಲ ಕಿಡ್ನಿ ಸ್ಟೋನ್ಸ್ ಏನಾದ್ರು ಆದ್ರೆ. ತದನಂತರ ಅಷ್ಟಾಂಗ ಆಯುರ್ವೇದ ಮತ್ತು ತ್ರಯೋಪಸ್ತಂಭದ ಬಗ್ಗೆ ಶಿಬಿರಕ್ಕೆ ಬಂದ ಜನರಿಗೆ ತಿಳಿಸಲಾಯಿತು. ಒಂದು ನಾಟಕ. ಸಂಸಾರ
ಕಾಲದಲ್ಲಿ ಇರೋರಿಗೆ ಒಬ್ಬ ಪುಟ್ಟ ಮಗ ಇದ್ದ. ನಮ್ಮ ಮಗ ಆಕಾಶನ್ಗೆ 12 ವರ್ಷ ತುಂಬೋಯ್ತು. ಈಗ ಅವನಿಗೆ ಮದ್ವೆ ಮಾಡ್ಬೇಕನ್ನೋದೇನೋ ಚಿಂತೆ. ಏನಿಲ್ಲ, ದೊಡ್ಡಪ್ಪನ ಮಗಳಿದ್ದಾಳಲ್ಲ, ಅವಳನ್ನ ಕೊಟ್ರೆ ಹೇಗಿರುತ್ತೆ? ಬೇಡ ಬೇಡ ಬೇಡ, ಒಂದೇ ಕುಟುಂಬದಲ್ಲಿ ಮದುವೆ ಮಾಡಬಾರ್ದು ಅಷ್ಟೇ. ಯಾಕೆಂದ್ರೆ ಮಕ್ಕಳು ತುಂಬಾ ಜಾಣರಾಗಿರಲ್ಲ. ಈಗ ಮತ್ತೆ ಏನ್ ಮಾಡ್ಬೇಕಂತೀರಾ? ಇದನ್ನ ಚರಕ ಶಾರೀರಸ್ಥ ಅಂತ 2ನೇ ಶಾಸ್ತ್ರದಲ್ಲಿ ಅತಿಥ್ಯ ಗೋತ್ರ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಸಂಬಂಧದಲ್ಲಿ ಮದುವೆ ಮಾಡಬಾರ್ದು ಅಂತ. ಆ ಪುಟ್ಟ ಗ್ರಾಮದ ಹೆಸರು ಲಕ್ಷ್ಮೀಪುರ. ಆ ಪುಟ್ಟ ಗ್ರಾಮದಲ್ಲಿ ಒಂದು ಪುಟ್ಟ ಸಂಸಾರ. ಆ ಪುಟ್ಟ ಸಂಸಾರಕ್ಕೊಬ್ಳು ಪುಟ್ಟ ಲಕ್ಷ್ಮಿ ಇರ್ತಾಳೆ. ಅವಳ ಹೆಸರು ಭೂಮಿಕಾ ಅಂತ. ಅವಳಿಗೆ ನೋಡ್ತಾ ನೋಡ್ತಾ ಅವಳಿಗೆ 12 ವರ್ಷ ಹಾಗೆ ಹೋಗುತ್ತೆ. ಅವಳು ಪುಷ್ಪವತಿ ಆಗ್ತಾಳೆ. ಅಯ್ಯೋ, ನಾವು ಕೊಟ್ಟಿರೋದು ಹೆಣ್ಮಗು. ಅವಳನ್ನ ಹೆಂಗ್ ಓದಿಸ್ಲಿ, ಅವಳಿಗೆ ಹೆಂಗ್ ಮದ್ವೆ ಮಾಡೋದು, ಅವಳು ಹೆಂಗಿರ್ತಾಳೋ ಏನ್ ಕತೆ ಅಂತ ನನಗೆ ತುಂಬಾ ಯೋಚನೆ ಬಂದಿದೆ. ನೀನ್ ತಲೆ ಕೆಡಿಸ್ಕೋಬೇಡ, ಅವಳ ಮದುವೆ ನಾನ್ ಮಾಡ್ತೀನಿ. ಕಳಿತ ಭೂಮಿಕಾ 3 ತಿಂಗಳಿಗೆ ಆಗ್ತಾಳೆ. ಆದ್ರೆ ಆಕೆ ಮನೆ ಕೆಲಸದಲ್ಲೇ ತೊಡಗಿರ್ತಾಳೆ. ಒಬ್ಬಳೇ ಭಾರ ಎತ್ತೋದು, ಅಡ್ಗೆ ಮಾಡೋದು ಎಲ್ಲ ಆಕೆ ಒಬ್ಬಳೇ ಮಾಡ್ತಾಳೆ. ಹೀಗೆ ಒಂದಿನ ಆಕೆ ಕುಸಿದು ಬೀಳ್ತಾಳೆ. 2 ಜೋಡಿ ಮತ್ತೆ ಗರ್ಭವತಿ ಆಗ್ತಾರೆ. ಆದ್ರೆ ಭೂಮಿಕಾ ಈ ಸತಿ ಗರ್ಭಿಣಿ ಚರ್ಯನ ತುಂಬಾ ಚೆನ್ನಾಗಿ ಪಾಲಿಸಿರ್ತಾಳೆ. ಇದನ್ನ ನಮ್ಮ ಆಚಾರ್ಯ ಚರಕ ಶಾರೀರದ 8ನೇ ಸ್ಥಾನ ಗರ್ಭಿಣಿ ಚರ್ಯದಲ್ಲಿ ಹೇಳಿದ್ದಾರೆ. ಗರ್ಭಿಣಿಯರು ಏನೇನು ತಿನ್ಬೇಕು ಅಂತ. ಮೊದಲನೇ ಮಾಸ ಹಾಲು, 2ನೇ ಮಾಸ ಮಧುರ ಔಷಧ ಸಿದ್ಧ ಹಾಲು, 6ನೇ ಮತ್ತು 7ನೇ ತಿಂಗಳು ಹಾಲು ಮತ್ತು ತುಪ್ಪ. ಭೂಮಿಕಾಂಗೆ 3 ಮಕ್ಕಳಾಗಿರುತ್ತೆ. ಆದ್ರೆ ಆಕೆಗೆ ಮುಂಚಿನ ತರ ದೇಹದ ಶಕ್ತಿ ಇರದೇ ಇಲ್ಲ. ಆಕೆ ತುಂಬಾ ಬಲಹೀನರಾಗಿರ್ತಾಳೆ. ಒಂದಿನ ಹೀಗೆ ಆಕೆ ತಲೆ ತಿರುಗಿ ಬಿದ್ದುಬಿಡ್ತಾಳೆ. ಅದಕ್ಕೆ ಹೇಳೋದು, ತಾಯಿ ಒಂದ್ಸತಿ ಒಬ್ಬರಿಗೆ ಜನ್ಮ ಕೊಟ್ಲು ಅಂತಂದ್ರೆ ನಾವು 2 ವರ್ಷ ಆದ್ರೂ ನಾವು ಅಂತರ ಕೊಡ್ಬೇಕು. ಯಾಕಂದ್ರೆ ಆಕೆಯಲ್ಲಿ ರಕ್ತ ಕಮ್ಮಿ ಆಗಿರುತ್ತೆ, ದೇಹದ ಶಕ್ತಿ ಕಮ್ಮಿ ಆಗಿರುತ್ತೆ. ಅವಳದನ್ನ ಮತ್ತೆ ಪುನಃ ತಗೋಬೇಕು ಅಂತಂದ್ರೆ ನಾವು 2 ವರ್ಷ ಅಂತರ ಕೊಟ್ರೆ ಆಕೆಗೂ ಒಳ್ಳೇದು, ಹುಟ್ಟಿದ ಮಗುಗೂ ಒಳ್ಳೇದು. ನಮಗೆ ಹೆಣ್ಮಗು कहाँ बजेगा कहाँ पे बजेगा गिरेगा गिरा तो चिरेगा छिपा तो मिलेगा मिला तो मारेगा सबसे प्रबल शस्त्र रचित रक्त चरित्र ನಾವು ಸಮಾಜದಲ್ಲಿ ಈಗಲೂ ನೋಡ್ತಾ ಇದ್ದೇವೆ. ಇದು ಅತ್ಯಂತ ದುಃಖಕರ ವಿಷಯ. ಹೆಣ್ಣಿಂದಲೇ ಗಂಡು, ಹೆಣ್ಣಿಂದಲೇ ಜಗತ್ತು. ಜೈ ನಾರಿ. 4ನೆಯ ದಿನ ಮಕ್ಕಳಿಗೆ ಯೋಗ ಹೇಳಿಕೊಡುವುದರ ಮೂಲಕ ಪ್ರಾರಂಭಿಸಿದೆವು. ಸ್ವರ್ಣಪ್ರಾಶನ ಅಂದ್ರೆ ಏನಂದ್ರೆ ಸುವರ್ಣ ಅಂತ. ಸುವರ್ಣ ಅಂದ್ರೆ ಚಿನ್ನ, ಚಿನ್ನ ಅಥವಾ ಬಂಗಾರ ಇರುತ್ತಲ್ಲ, ಅದನ್ನ ಕರಗಿಸ್ತಾರೆ ಫಸ್ಟ್. ಅದಕ್ಕೆ ಜೇನುತುಪ್ಪ ಮತ್ತೆ ತುಪ್ಪ ಹಾಕಿ ಮಕ್ಳಿಗೆ ಕೊಡ್ತಾರೆ. ಸಣ್ಣ ಮಕ್ಳಿಂದ ಕೊಡ್ಬೋದು ಅದನ್ನ. ಎಷ್ಟು 10 ವರ್ಷ ತನಕ ಕೊಡ್ಬೋದು ಅದನ್ನ. ಸದ್ವೃತ್ತ ಅಂತ ಅಂದ್ರೆ ಒಳ್ಳೆಯ ಹವ್ಯಾಸಗಳು. ಉಗುರ್ನ ನೀಟಾಗಿ ತೆಗಿಬೇಕು. ಚಪ್ಲಿ ಏನಕ್ಕೆ ಹಾಕೋಬೇಕು? ಚಪ್ಲಿ ಯಾಕೆ ಹಾಕೋಬೇಕು? ದಾರಿಯಲ್ಲಿ ಗಲೀಜೆಲ್ಲ ಇದ್ರೆ ಅದೆಲ್ಲ ನಿಮ್ ಕಾಲ ಗಂಟತ್ತಲ್ವಾ? ಅಪ್ಪ ಅಮ್ಮ ಹೇಳಿದ ಮಾತನ್ನ ಕೇಳ್ಬೇಕು. ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಡೈಲಿ ಸ್ನಾನ ಮಾಡ್ಬೇಕು. ಮತ್ತೆ ಬೇರೆಯವರಿಗೆ ಹಿಂಸೆ ಮಾಡ್ಬಾರ್ದು. ಹಸ್ವಾದಾಗ ಊಟ ಮಾಡ್ಬೇಕು. ಅದು ಸುಮ್ನೆ ಟೈಮ್ ಆಗಿದೆ ಅಂತ ಊಟ ಮಾಡ್ಬೇಕು. ತದನಂತರ ಅಂಗನವಾಡಿ ಮಕ್ಕಳಿಗೆ ಚವನಪ್ರಾಶವನ್ನು ತಿನ್ನಿಸಲಾಯಿತು. ಮಕ್ಕಳೆಲ್ಲ ಹೆಂಗೆ ಅಂತಂದ್ರೆ ಸ್ವಲ್ಪ ಕ್ಲೈಮೇಟ್ ವಾತಾವರಣ ಚೇಂಜ್ ಆದ್ರೂ ಕೆಮ್ಮು ಜ್ವರ ಬರುತ್ತೆ.
ಅಭ್ಯಂಗ ಅಂತ ಮಾಡಬೇಕು. ಅಭ್ಯಂಗ ಅಂದರೆ ಮಗುನ ಮಲಗಿಸ್ಬಿಟ್ಟು ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಮಾಲಿಶ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ಬೇಕು. ಏನಕ್ಕೆ ಅಂದರೆ ವಾಯು ಇರುತ್ತೆ, ಹೊಟ್ಟೆ ಒಳಗಿರುತ್ತಲ್ಲ ವಾಯು ಜಾಸ್ತಿ ಆಗಿರುತ್ತೆ, ಆದ್ರಿಂದ ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಸ್ನಾನ ಮಾಡಿಸ್ಬೇಕು ಬಿಸಿ ನೀರಲ್ಲಿ, ತೋಬಚ್ಚಿಲ್ಲ ಬಿಸಿ ನೀರಲ್ಲಿ ಬೇವಿನ ಸೊಪ್ಪು ಆ ಥರದ್ದು ಹಾಕಿದ್ರೆ ನೀರಿಗೆ ಆ ಥರದ್ದು ಹಾಕಿದ್ರೆ ಅದು ಕ್ರಿಮಿಗ್ನವರ ಪ್ರಾಪರ್ಟಿ, ಅಂದರೆ ಯಾವುದೇ ನೀರಲ್ಲಿರೋ ಎಲ್ಲ ಸಾಯುತ್ತೆ ಅಂತ ಹೇಳಿ. ನೀವು ಮಲಗೋ ಜಾಗದಲ್ಲಿ ಬಲಭಾಗಕ್ಕೆ ಒಂದು ಮಡಕೆಯಲ್ಲಿ ನೀರಿಡಬೇಕು. ಅವಾಗ ನೀವಿರೋ ಜಾಗದಲ್ಲಿ ಟೆಂಪರೇಚರ್ ಮೇಂಟೈನ್ ಆಗುತ್ತೆ, ಅಂದರೆ ಬೆಚ್ಚಗಿರುತ್ತೆ. ಪಿಚ್ಚು ಧಾರಣ ಅಂತ ಹೇಳ್ತೀವಿ. ಹತ್ತಿಯಲ್ಲಿ ಎಣ್ಣೆಗೆ ಹೆದ್ಬಿಟ್ಟು ಹತ್ತಿನ ಇಲ್ಲಿ ನೆತ್ತಿ ಮೇಲೆ ಹಾಕ್ತೀವಿ. ಇಲ್ಲಿ ಧೂಪ ಹಚ್ಚೋದು, ಅದ್ರಲ್ಲಿ ಸೊಳ್ಳೆ ಆಗಲಿ ಯಾವ್ದಾದ್ರು ಹುಳಗಳು ಬೇರೆ ಯಾವ್ದಾದ್ರು ಏನ್ ಹೇಳ್ತಾರೆ ನೆಗೆಟಿವ್ ಎನರ್ಜಿ ಅಂತಾರಲ್ಲ, ಗರ್ಭಿಣಿಯರಿಗೆ ಸ್ವಾಡ್ಲಿಂಗ್ ಟೆಕ್ನಿಕ್ ಅನ್ನು ತಿಳಿಸಿಕೊಡಲಾಯಿತು. ಗರ್ಭಿಣಿಯರಿಗೆ ಸ್ತನಪಾನ ವಿಧಿಯನ್ನು ವಿವರಿಸಲಾಯಿತು. ಇದು ಕ್ರೆಡಲ್ ಟೆಕ್ನಿಕ್ ಅಂತ, ಫುಟ್ಬಾಲ್ ಟೆಕ್ನಿಕ್ ಅಂತ. ಇದು ಕೆಳಗೆ ಕೈ ಹಾಕಿ ತಲೆ ಹತ್ರ ಇಟ್ಕೊಂಡು ಹಿಂಗ್ ಬೇಕಾದ್ರೂ ಕುಡಿಸ್ಬೋದು. ಬಲಭಾಗ ಎದೆ ಭಾಗದಲ್ಲಿ ಕುಡಿಸ್ಬೇಕು, ಆಮೇಲೆ ಎಡಭಾಗಕ್ಕೆ ಹೋಗ್ಬೇಕು. BCG ಅಂತ ಒಂದು ವ್ಯಾಕ್ಸಿನ್ ಕೊಡ್ತಾರೆ. ಪೋಲಿಯೋ ವ್ಯಾಕ್ಸಿನ್ ಕೊಡ್ತಾರಲ್ಲ, ಅದು 3 ಡೋಸ್ ಕೊಡ್ತಾರೆ. ಆಮೇಲೆ ವಿಟಮಿನ್ ಎ ತಿಂಗಳಿಗೆ ಒಂದ್ಸಲಿ ಕೊಡ್ತಾರೆ. ಇವತ್ತಿನ ಶಿಬಿರವನ್ನು ಡಾಕ್ಟರ್ ಅಲಿ ಮತ್ತು ಡಾಕ್ಟರ್ ಅಕ್ಷಯ್ ಅವರು ಉತ್ತಮವಾಗಿ ನಡೆಸಿಕೊಟ್ಟರು. ಅಲ್ಲೆಲ್ಲ ಹುಡುಕಾಗ್ತದೆ ಮೇಲೆ ನೋಡೋ. ಬ್ರಷ್ ಮಾಡ್ತೀಯ ಡೈಲಿ? ಈ ಎಷ್ಟೆಲ್ಲ ಮಾಡ್ತೀಯ? ಡೈಲಿ ಬಂದು ಯೋಗಾಸನ ಮಾಡ್ಬೇಕಾಯ್ತಾ? ಸರಿ, ಹ್ಯಾಪಿ ಕೊಡಿ. ಇನ್ನೊಂದು ಹೈ ಟೆನ್. ಇವತ್ತು 7 ಗಂಟೆಗೆ ತಿಂದಿದ್ದಾನು. 8, 9, 10, 11, 11 ಗಂಟೆಗೆ ಏನಾದ್ರು ತಿನ್ನಿಸ್ಬೇಕು ಅವನಿಗೆ. 6 ಗಂಟೆ ಗ್ಯಾಪ್ ಬಂತು. ಸೊ ಈ ಥರ ಡಯಾಬಿಟಿಸ್ ಇರೋ ಪೇಷಂಟ್ಗೆ 4 ಗಂಟೆಗೆ ಒಂದ್ಸಲ ಏನಾದರೂ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಕೊಡಬೇಕು ಫುಡ್ಡು. ಅವನು ತೂಕ 10 kg ಕಮ್ಮಿ ಇದ್ದಾನೆ. 10 ವರ್ಷ ಮಗು 30 kg ಇರಬೇಕು. ಜಾಮ್ ಥರ ಇದು, ಜಾಮ್ ಥರ ತಿಂಡಿ ತಿನ್ನೋ ಮುಂಚೆ 1 ಸ್ಪೂನ್ ತಿನ್ನಬೇಕು. ನಮ್ಮ ಅಂಚೆಪಾಳ್ಯದಲ್ಲಿ ಹಾಸ್ಪಿಟ್ಲ್ ಇದೆ, ಒಂದ್ಸತಿ ವಿಸಿಟ್ ಮಾಡಿ. ಮುಂಚೆ ಹ್ಯಾಂಡ್ ವಾಶ್ ಮಾಡಬೇಕು, ಊಟ ಮಾಡ್ತೀವಿ ಹ್ಯಾಂಡ್ ವಾಶ್ ಮಾಡಬೇಕು. ಇದೆಲ್ಲ ಬಿಟ್ರೆ ಅದು ನಾವಿರೋದು ಯಾವುದು? ಅದು ಪೃಥ್ವಿ. 3 ದೋಷ ಇರ್ತವೆ. 3 ದೋಷ ಅಂತ. ಏನು? ಒಂದು ವಾತ, ಒಂದು ಪಿತ್ತ, ಒಂದು ಕಫ. ಮಕ್ಕಳ ಸಂಸ್ಕಾರದ ಬಗ್ಗೆ ಮತ್ತು BMI ಬಗ್ಗೆ ಸಮೀಕ್ಷೆ ನಡೆಸಲಾಯಿತು. ತಾನೇ ತಿನ್ಬೇಕು ಮಗು. 3 ವರ್ಷ ಅನ್ನೋಷ್ಟೊತ್ತಿಗೆ ತಿರುಗ್ಸಕ್ ಬರ್ತದೆ. ಇದು ರೌಂಡ್ ಎಲ್ಲ ಹಾಕಕ್ಕೆ ಬರೆಯಕ್ಕೆ ಕಲಿಬೇಕು. ಎಷ್ಟು ವರ್ಷ ಮಗುಗೆ? ಆಮೇಲೆ ಒಂದು 3 ವರ್ಷ ಅನ್ನೋಷ್ಟೊತ್ತಿಗೆ ಬಟ್ಟೆ ಎಲ್ಲ ಹಾಕಕ್ ಕಲಿಬೇಕು ಮಗು. 1 ತಿಂಗಳು ಅನ್ನೋಷ್ಟೊತ್ತಿಗೆ ಮಲ್ಗದ್ ಹಿಂಗೆ ತಂತಾನೆ ಮಲ್ಗುತ್ತೆ. ಆಮೇಲೆ 4 ತಿಂಗಳ ಅನ್ನೋಷ್ಟೊತ್ತಿಗೆ ಉಲ್ಟಾ ಮಲ್ಗಿ, ಆಮೇಲೆ 8 ತಿಂಗಳ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಏನಾದ್ರು ನೀವು ಸಪೋರ್ಟ್ ಕೊಟ್ರೆ ಮಗು ಕೂರುತ್ತೆ. ಚಿತ್ರಕಲಾ ಸ್ಪರ್ಧೆಯನ್ನು ಮಕ್ಕಳಿಗೆ ಮಾಡಿಸಲಾಯಿತು. ತದನಂತರ ತುಳಸಿ ಸ್ವರಸ ಮತ್ತು ನಿಂಬಕಲ್ಕ ತಯಾರಿಸುವ ಸ್ಪರ್ಧೆಯನ್ನು ಮಾಡಿಸಲಾಯಿತು ಮತ್ತು ಅದರ ಮಹತ್ವವನ್ನು ಮಕ್ಕಳಿಗೆ ತಿಳಿಸಲಾಯಿತು. ಗುಂಡೆ ಮಾಡಿ ಎಲ್ಲರೂ ಹಿಂಗೆ ಗುಂಡೆ ಮಾಡಿ.
ಅಮ್ಮಗಳು ಹಾಕ್ಬಿಟ್ರೆ ಮೈಗೆಲ್ಲ ಹಸ್ಕೋತಾರೆ, ತಲೆಗೆ ಅದಕ್ಕೆ ಅರ್ಥ ಆಗಿದ್ರೆ ಹಸ್ಕೋತಾರೆ. ನೀವು ಸ್ನಾನ ಮಾಡ್ಬೇಕಾದ್ರೂ ಇದನ್ನ ನೀರೊಳಗಡೆ ಹಾಕೊಂಡು ಸ್ನಾನ ಮಾಡ್ಬೋದು ಆಯ್ತಾ. ಅವಾಗ ಎಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗುತ್ತೆ. ಶುಂಠಿ ಕಷಾಯ ಹಾಗೂ ಅರಿವೆ ಸೊಪ್ಪಿನ ಪಲ್ಯವನ್ನು ತಯಾರಿಸಿ ಜನರಿಗೆ ವಿತರಿಸಲಾಯಿತು. ಮತ್ತೆ ಇದನ್ನ ಮಜ್ಜಿಗೆ ಜೊತೆ ಕುಡಿದ್ರೆ ಬೇದಿಂಗ್ ಇರುತ್ತೆ. ಮತ್ತೆ ಶುಂಠಿನ ರುಬ್ಬಿಟ್ಟು ಹಣೆ ಮೇಲೆ ಹಚ್ಕೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ. ಶುಂಠಿ ಕಷಾಯ ಚಾರ್ಟ್ ಪ್ರದರ್ಶನವನ್ನು ಮಾಡಿ ಅದರಲ್ಲಿ ದಿನಚರ್ಯ, ಪಂಚಕರ್ಮ, ತ್ರಯೋಪಸ್ತಂಭ, ಅಷ್ಟಾಂಗ ಆಯುರ್ವೇದ, ವೇಗಧಾರಣ ಬಗ್ಗೆ ಜನರಿಗೆ ತಿಳಿಸಲಾಯಿತು. ಪಂಚಕರ್ಮದಲ್ಲಿ ವಮನ, ವಿರೇಚನ, ನಸ್ಯ ಮತ್ತೆ ಬಸ್ತಿ ಅಂತ ಬರುತ್ತೆ. ಬಸ್ತಿಯಲ್ಲಿ ಆಸ್ಥಾಪನ ಬಸ್ತಿ, ಅನುವಾಸನ ಬಸ್ತಿ ಈ ತರ ಇರುತ್ತೆ. ವಮನ ಅಂತ ಅಂದ್ರೆ ವಾಂತಿ ಮಾಡೋದು ಆಯ್ತಾ. ಇದು ಯಾವಾಗ ಕೊಡ್ತಾರೆ ಅಂದ್ರೆ ಕಫದೋಷ ಜಾಸ್ತಿ ಆದಾಗ ವಮನ ಕೊಡ್ತಾರೆ. ಆಮೇಲೆ ಇದು ಕಫ ಎದೆ ಪ್ರದೇಶದಲ್ಲಿ ಇರುತ್ತಲ್ವಾ, ಸೊ ಅದಕ್ಕೆ ವಮನ ಅಂದ್ರೆ ಇಲ್ಲಿಂದ ಆಚೆ ಬರೋದು, ಅದಕ್ಕೆ ವಾಂತಿ ಮಾಡಿಸ್ತಾರೆ. ವಿರೇಚನ ಅಂತ ಅಂದ್ರೆ ಲೂಸ್ ಮೋಷನ್. ಅದು ಲೂಸ್ ಮೋಷನ್ ಹೆಂಗೆ, ಅದು ಇವಾಗ ಪಿತ್ತ ದೋಷ ಜಾಸ್ತಿ ಇರುತ್ತೆ ಬಾಡಿಯಲ್ಲಿ. ಪಿತ್ತ ದೋಷ ಇರ್ಬೇಕಾದ್ರೆ ಕೆಳಗಡೆ ಭಾಗದಿಂದ ಬುಧ ಪ್ರದೇಶದಿಂದ ಆಚೆ ಬರ್ಸ್ಬೇಕು. ಅದನ್ನ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಬೆಳಗ್ಗೆ 4:15ಗೆ ಎದ್ದೇಳಬೇಕು. ಎದ್ದ ತಕ್ಷಣ ಬಿಸಿನೀರು ಸೇವನೆ ಮಾಡಬೇಕು. ಅದಾದ್ಮೇಲೆ ಮಲ ಮೂತ್ರ ಎಲ್ಲ ಕರೆಕ್ಟಾಗಿ ವಿಸರ್ಜನೆ ಮಾಡಬೇಕು. ಆಮೇಲೆ ಹಲ್ಲು ಉಜ್ಬೇಕು ಕರೆಕ್ಟಾಗಿ ದಿನ, ಆದರೆ 2 ಬಾರಿ ಉಜ್ಬೇಕು. ನಾಲ್ಗೆ ಸಿಕ್ಕಬೇಕು. ಅದಾದ್ಮೇಲೆ ವ್ಯಾಯಾಮ ಆದರೆ ಮಾಡಿ. ಇನ್ನೇ ನೀವೆಲ್ಲ ಕೆಲಸ ಮಾಡ್ತೀರಾ, ವ್ಯಾಯಾಮ ಆಗೋಗುತ್ತೆ. 4ನೇ ತಿಂಗಳಿಗೆ ಮಗು ಏನು ಮಾಡುತ್ತೆ, ಕೈಯಲ್ಲಿ ಅದೊಂದು ವಸ್ತು ಎಲ್ಲ ಇಟ್ಕೊಳೋದು ಮಾಡುತ್ತೆ. 10ನೇ ತಿಂಗಳಿಗೆ ಕೈಯೆಲ್ಲ ಬೆರಳು ಮಾಡಿ ತೋರಿಸೋದು ಆ ಥರ ಆಗುತ್ತೆ. 12ನೇ ತಿಂಗಳಿಗೆ ಮಗು ಈ ಥರ ಇಟ್ಕೊಳೋದು, 2 ಕೈಲಿ ಇಟ್ಕೊಳೋದು ಆ ಥರ ಮಾಡುತ್ತೆ. ವೇಗಧಾರಣೆ ಅಂತ ಇದೆ. ಇವಾಗ ವೇಗ ಅಂದರೆ ನೈಸರ್ಗಿಕ ಪ್ರಚೋದನೆ ಅಂದ್ರೆ ವಾತ, ವಾಂತಿ, ಸೀನು, ತೇಗು ಇದನ್ನೆಲ್ಲ ನಾವು ಬಂದರೆ ತಡೆಗಟ್ಟಬಾರ್ದು, ಅಂದರೆ ಅದನ್ನು ಕಂಟ್ರೋಲ್ ಮಾಡಬಾರ್ದು. ಇಲ್ಲಿಗೆ 4ನೆಯ ದಿನ ಮುಕ್ತಾಯವಾಯಿತು. 5ನೆಯ ದಿನದಂದು ಮಕ್ಕಳಿಗೆ ಯೋಗಾಭ್ಯಾಸ ಹಾಗೂ ಅದರ ಮಹತ್ವವನ್ನು ತಿಳಿಸಲಾಯಿತು. ಉದ್ದ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ನಿಮ್ಮ ಕಾನ್ಸಂಟ್ರೇಷನ್ ಪವರ್ನ ಇನ್ಕ್ರೀಸ್ ಮಾಡುತ್ತೆ. ಇಂದಿನ ದಿನ ಸುಸ್ವಾಸ್ಥ್ಯ ದಿನ. ಡಾಕ್ಟರ್ ಸ್ಮಿತಾ ಜೈನ್ ರವರು ಹಾಗೂ ದಿವ್ಯಾ ಸ್ಟುವರ್ಟ್ ರವರು ಆಗಮಿಸಿದ್ದರು. ಡಾಕ್ಟರ್ ವೃದ್ಧಿ ಹಾಗೂ ಡಾಕ್ಟರ್ ಪ್ರತೀಕ್ಷಾ ರವರು ಉಚಿತ ಕಣ್ಣಿನ ತಪಾಸಣೆ ನಡೆಸಿದರು ಮತ್ತು ಡಾಕ್ಟರ್ ದಿವ್ಯಾ ಸ್ಟುವರ್ಟ್ ರವರು ಕನ್ನಡಕವನ್ನು ಕಡಿಮೆ ದರದಲ್ಲಿ ಜನರಿಗೆ ನೀಡಿದರು. Team Laksha has arranged Ayurgrama camp in Bachdodahalli. They have arranged this program in a remote village where there is no accessibility for many of the facilities, including the transportation. And this is of first of its kind as per the village people here, because none of the camps has been conducted from any of the medical colleges. I am Dr. Divya Stewart from Department of Shalakya-Tandra. It is very happy to be in this village today. We could identify many rare diseases here today. We have screened almost more than 100 old age patients and also children. ನಂತರ ಬಂದ ಅತಿಥಿಗಳಿಗೆ ಸನ್ಮಾನ ಮಾಡಲಾಯಿತು. ಮಧ್ಯಾಹ್ನದ ನಂತರ 2 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಮುದ್ವಾಡಿ ಶಾಲೆಗೆ ಡಾಕ್ಟರ್ ಸ್ಮಿತಾ ಜೈನ್ ರವರು ಮಕ್ಕಳಿಗೆ ಆಹಾರ ರಕ್ಷಾ ವಿಧಿಯನ್ನು ತಿಳಿಸಿಕೊಟ್ಟರು. ಒಳ್ಳೆ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಬೀಳ್ಬೇಕು. ಈ ಕೊಬ್ಬರಿ ಎಣ್ಣೆ ಇರ್ಬೋದು, ತುಪ್ಪ, ಪ್ಯೂರ್ ದನದ ತುಪ್ಪ, ಇದೆಲ್ಲ ಒಳ್ಳೇದು. ಹಾಗಂತ ಅದನ್ನ ಓವರ್ ಹೀಟ್ ಮಾಡಿ ಯೂಸ್ ಮಾಡಬಾರ್ದು. ಅಲ್ಯೂಮಿನಿಯಂ ಪಾತ್ರೆಗಳನ್ನ ನಿಮ್ಮ ಮನೆಗಳಲ್ಲಿ ಬಳಸ್ತಿರ್ತಾರೆ, ಅದನ್ನೆಲ್ಲ ಆದಷ್ಟು ಕಡಿಮೆ ಮಾಡಬೇಕು. ಸೊ ಬೆಸ್ಟ್ ಪಾತ್ರೆ ಸ್ಟೀಲ್ ಪಾತ್ರೆ, ಅದು ಬಿಟ್ಟರೆ ಮಣ್ಣಿನ ಪಾತ್ರೆ. ಎಕ್ಸರ್ಸೈಸ್ ಹೇಳ್ಕೊಡ್ತೀವಿ. ರಬ್ ಯುವರ್ ಹ್ಯಾಂಡ್
ಡಾಕ್ಟರ್ ದಿವ್ಯಾ ಸ್ಟುವರ್ಟ್ ರವರು ಮಕ್ಕಳಿಗೆ ಕಣ್ಣಿನ ವ್ಯಾಯಾಮವನ್ನು ತಿಳಿಸಿಕೊಟ್ಟರು. ತದನಂತರ ಡಾಕ್ಟರ್ ನಿಹಾಲ್ ಮತ್ತು ಡಾಕ್ಟರ್ ಶಶಾಂಕ್ ರವರು ಕೃಷ್ಣಪುರ ದೊಡ್ಡಿಯಲ್ಲಿ ಇರುವ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿನ ವೃದ್ಧರಿಗೆ ಆರೋಗ್ಯದ ಬಗ್ಗೆ ವಿಚಾರಿಸಿ ಉಚಿತ ಆರೋಗ್ಯ ತಪಾಸಣೆ ನೀಡಿದರು. ಜಲಶುದ್ಧೀಕರಣದ ಬಗ್ಗೆ ಜನರಿಗೆ ತಿಳಿಸಿಕೊಟ್ಟೆವು. ಗರ್ಕೆ ಗೊತ್ತಲ್ಲ, ಗಣಪತಿಗೆ ಏರಿಸ್ತಿರಲ್ಲ ನೀವು, ಗಣೇಶಂಗೆ ಗರ್ಕೆನ ನೀರಲ್ಲಿ ಹಾಕ್ಬೋದು. ನೀವು ಗರ್ಕೆಯಿಂದ ನೀರ್ ಸ್ವಚ್ಛ ಆಗುತ್ತೆ. ನೀವು ಸ್ನಾನ ಮಾಡ್ತಿರಲ್ಲ, ಸ್ನಾನ ಮಾಡಕ್ ನೀರ್ ಇದು ಬೇಕು. ನಿಮ್ಗೆ ಪ್ಯೂರ್ ಇರ್ಬೇಕಂದ್ರೆ ಬೇವಿನ ಎಲೆ ಇರುತ್ತಲ್ಲ, ಕುಟ್ಬಿಟ್ಟು ಪೇಸ್ಟ್ ಮಾಡಿ ಹಾಕ್ಬೋದು. ನೀವು ಅದಕ್ಕ ಪಟ್ಕ ಅಂತಾರಲ್ಲ, ಬೆಳ್ಳಗಿರುತ್ತೆ. ನೀವು ಸ್ನಾನಕ್ ಬೇಕಾದ್ರೂ ಮತ್ತೆ ಕುಡಿಬೇಕಾದ್ರೂ ನೀವು ಅದನ್ನ ಯಾವ ನೀರ್ನ ಯೂಸ್ ಮಾಡ್ತಿರಲ್ಲ, ಆ ನೀರ್ನ ಯಾವ್ದು ಬಿಸಿಲು ಇರುತ್ತಲ್ಲ, ಸೂರ್ಯನ ಬೆಳಕಿಗೆ ಬಿಡ್ಬೇಕು ಸ್ವಲ್ಪ ಹೊತ್ತು, ಅದರಿಂದ ನೀರು ಸ್ವಚ್ಛ. ಮುಖಕ್ಕೆ ಏನಾದ್ರು ಹಚ್ಕೊಳ್ತೀರಾ? ಬೆಳ್ಳು ಕಣಕ್ಕೆ ಅಥವಾ ಏನಾದ್ರು ಮೊಡವೆ ಆದ್ರೆ ಹೋಗಕ್ಕೆ ಏನಾದ್ರು ಹಚ್ತೀರಾ? ಲೇಪ ಅಂದ್ರೆ ಏನು ಅಂದ್ರೆ, ಏನನ್ನಾದ್ರೂ ಎಕ್ಸ್ಟರ್ನಲ್ ಅಂದ್ರೆ ನಿಂಗೆ ಕೈಗೆ ಇಲ್ಲ ಅಂದ್ರೆ ಮುಖಕ್ಕೆ ಅಥವಾ ಗಾಯ ಆಗಿರೋ ಕಡೆನೋ ಮೊಡವೆ ಆಗಿರೋ ಕಡೆ ಹಚ್ಚಿದ್ರೆ ಅದನ್ನ ಲೇಪ ಅಂತ ಕರೀತಾರೆ. ಇದು ಮುಲ್ತಾನ್ ಮಿಟ್ಟಿ. ನೀವೆಲ್ಲ ಬಿಸಿಲು ಅಡ್ಡಾಡ್ತೀರಾ, ಹೊಲದಲ್ಲಿ ಕೆಲಸ ಮಾಡ್ತೀರಾ, ಸ್ಕಿನ್ ನಿಮ್ದು ಚರ್ಮಕ್ ನೀವೇ ಕೇರ್ ಮಾಡಲ್ಲ, ಮುಖ ಕಪ್ಪಾಗುತ್ತೆ. ಆ ಟೈಮಲ್ಲಿ ಇಂಥ ಲೇಪ ಹಚ್ಕೊಂಡ್ರೆ ನಿಮ್ಗೆ ಮುಖದಲ್ಲಿ ನಾವು ಆಯುರ್ವೇದದಲ್ಲಿ ವರ್ಣ್ಯ ಅಂತೀವಿ, ಅಂದ್ರೆ ಕಲರ್ ಬೆಳ್ಳಗ್ ಬರುತ್ತೆ, ನಿಮ್ ಮುಖ ಸುಟ್ಟಿರೋದೆಲ್ಲ ಹೋಗುತ್ತೆ, ಮೊಡವೆನೂ ಹೋಗ್ತವೆ. ತುಂಬಾ ಎಣ್ಣೆ ಇತ್ತು ಮುಖದಲ್ಲಿ ಅಂದ್ರೆ ಎಣ್ಣೆನೂ ಹೋಗುತ್ತೆ. ಎಷ್ಟು ಥಿಕ್ನೆಸ್ ಇರ್ಬೇಕು ಅಂತ ನಾನು ಹಚ್ಚಿ ತೋರಿಸ್ತೀನಿ. ಕೂದಲು ಉದ್ರದು ಬೇಗ ಬಿಳಿ ಆಗುತ್ತೆ, ಕೆಂಪಗಾಗಿರುತ್ತಲ್ಲ, ನೀವು ಎಣ್ಣೆನ ಹೆಂಗ್ ಉಪಯೋಗಿಸ್ಬೇಕಂತ ಹೇಳ್ತೀನಿ ನಾನು. ಫಸ್ಟ್ ಎಣ್ಣೆನ ಯಾವಾಗ್ಲೂ ತಣ್ಣಗಿರುತ್ತಲ್ಲ ಅದನ್ನೇ ಹಾಕ್ಬಾರ್ದು, ಸ್ವಲ್ಪ ಬಿಸಿ ಎಣ್ಣೆ ಹಾಕಿದ್ರೆ ತಲೆನೋವು ಇರಲ್ಲ. ಶೀಗೆಕಾಯಿ ಸಿಗುತ್ತಲ್ಲ ಅದರಿಂದ ಉಚ್ಕೊಂಡ್ರು ಹೋಗ್ಬಿಡುತ್ತೆ. ಎಟ್ಟೆಣ್ಣೆ ಮುಕ್ಕೊಟ್ಟು ಎಂಬ ಎಣ್ಣೆಯನ್ನು ಜನರಿಗೆ ವಿತರಿಸಲಾಯಿತು ಅಂತ. ಇದು ಮೈಕೈ ನೋವಿಗೆ ಯೂಸ್ ಮಾಡ್ತಾರೆ. ಕೀಲ್ ನೋವು, ಮಂಡಿ ನೋವು, ಬೆನ್ನು ನೋವು ಎಲ್ಲಿಗಾದ್ರೂ ಹಚ್ಕೋಬಹುದು. ನಿಮ್ಗೆ ಎಲ್ಲಿ ನೋವು ಇದೆ ಅಲ್ಲಿಗೆ ಹಚ್ಕೊಳ್ಳೋದು. ಇದನ್ನ ಡೈರೆಕ್ಟ್ ಹೆಂಗ್ ಹಚ್ಕೋಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬಿಸಿ ಮಾಡಬಾರ್ದು. ಒಂದ್ ಪಾತ್ರೆಗೆ ಬಿಸಿ ನೀರ್ನ ಕಾಯಿಸ್ಬೇಕು. ಆ ನೀರೊಳಗೆ ಒಂದ್ ಬಟ್ಲಲ್ಲಿ ಎಣ್ಣೆ ಹಾಕಿ ಇಡಬೇಕು. ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಬಿಸಿ ಮಾಡ್ಕೊಂಡು ಆಮೇಲೆ ಆ ಎಣ್ಣೆನ ಮೈಗೆ ಎಲ್ಲಿ ಬೇಕೋ ಅಲ್ಲಿ ಹಚ್ಕೊಳ್ಬೇಕು. ಷಡ್ರಸದ ಬಗ್ಗೆ ಮಕ್ಕಳಿಗೆ ಹೇಳಿಕೊಟ್ಟೆವು. ಮಧುರ, ಆಮ್ಲ, ಲವಣ. ಮಧುರ ಅಂದ್ರೆ ಸಿಹಿ, ಲವಣ ಅಂದ್ರೆ ಉಪ್ಪು. ಆ ರಸನು ಯಾರು ಹೇಳ್ತೀರಾ? ಟೇಸ್ಟ್ ಮಾಡಿ. ಯಾವ್ದು ಹೇಳು? ಮಧುರ. ಲಕ್ಷ್ಯ ತಂಡದಿಂದ ಮೂಕಾಭಿನಯ. ಸಮಾಜದಲ್ಲಿ ಯಾವ ತರ ಕಿರುಕುಳ ಅಥವಾ ಆಕೆ ಒಬ್ಬಳೆ ಅಡ್ಡಾಡ್ಬೇಕು ಅಂದ್ರೆ ಎಷ್ಟು ಹೆದರ್ತಾಳೆ ಅನ್ನೋದನ್ನ ನೋಡ್ಬೋದು. ಈ ಹಳ್ಳಿಯಲ್ಲಿ ತುಂಬಾ ಸಲ ಕೇಳಿದೀನಿ, ಮನೆಗೆ ಹೋಗಿ ಎಲ್ರು ಹೇಳ್ತಾರೆ ನನ್ ಮಗ್ಳ 5ನೇ ಕ್ಲಾಸ್ ಆದ್ಮೇಲೆ 6ನೇ ಕ್ಲಾಸಿಗೆ ಬೋರ್ಡಿಂಗ್ ಹಾಕ್ತೀವಿ ಅಂತ. ಇದ್ರಲ್ಲಿ ಏನ್ ನೋಡ್ಬೋದು ನಾವು ಅಂತಂದ್ರೆ, ಆಕೆಗೆ ಬೋರ್ಡಿಂಗ್ ಸ್ಕೂಲ್ ಹಾಕ್ತಿರೋದಕ್ಕೆ ನನ್ ಮಕ್ಳು ಸೇಫ್ಟಿ ಆಗಿರ್ಬೇಕು ಅನ್ನೋ ಕಾರಣಕ್ಕೆ. ಹೆಣ್ಣಿಗೆ ರಕ್ಷಣೆ ಕೊಡಿ, ಗೌರವ ಕೊಡಿ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ.
रूपेण संस्थिता। आज से अब से आन मेरी मैं तुमको ना छूने दूंगी, जान को चाहे चलनी कर दो मान को ना छूने दूंगी। ಆರನೆಯ ದಿನ ಗ್ರಾಮ ಪರಿವರ್ತನ. ದಿನನಿತ್ಯದಂತೆ ಮಕ್ಕಳಿಗೆ ಯೋಗಾಭ್ಯಾಸ ಮಾಡಿಸಿ ಸ್ಪರ್ಧೆಯನ್ನು ಆಯೋಜಿಸಿ ನಂತರ ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿಸಿದೆವು. 4, 3 ಮೆಂಟಲ್ ಹೆಲ್ತ್ ಅಂದ್ರೆ ಗೊತ್ತಾ? ಹಂಗಂದ್ರೆ ಮಾನಸಿಕ ಆರೋಗ್ಯ. ಅದ್ ಹೆಂಗ್ ನಾವು ಚೆನ್ನಾಗಿ ಇಟ್ಕೋಬಹುದಂತ ಯಾರ್ಯಾರು ಗೊತ್ತಾ? ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಸ್ನಾನ ಮಾಡ್ಬೇಕು, ದಿನಚರ್ಯ ಅಂತ ಹೇಳ್ಕೊಟ್ಟಿದ್ರಲ್ಲ ಅದೆಲ್ಲ ಫಾಲೋ ಮಾಡ್ಬೇಕು, ಮತ್ತೆ ದೇವ್ರ ನಾಮಗಳು ಹೇಳ್ಬೇಕು, ದೇವ್ರ ಜಪಿಸ್ಬೇಕು. ಅವೆಲ್ಲ ಮಾಡಿದ್ರೆ ನಿಮ್ದು ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ. ಈಗ ನಿಮ್ಗೆ 7 ದಿನ ಯೋಗ ಎಲ್ಲ ಮಾಡ್ಸಿದೀವಿ. ಆ ಯೋಗ ಮಾಡೋದ್ರಿಂದ ಏನೇನಾಗುತ್ತೆ, ಯಾಕೆ ಯೋಗ ಮಾಡ್ಬೇಕನ್ನೋದನ್ನ ಈಗ ನಾವಿಬ್ರು ನಿಮ್ಗೆ ಹೇಳ್ಕೊಡ್ತೀವಿ. ಎಲ್ರು ಯೋಗನ ಬೆಳಿಗ್ಗೆ ಮತ್ತು ಸಾಯಂಕಾಲ ದಿನಾಲು 2 ಸಲ ಮಾಡ್ಬೇಕು. ಯೋಗ ಮಾಡೋದ್ರಿಂದ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಸದೃಢವಾಗಿ ಇಟ್ಕೋಬಹುದು. ಯುಧರ್ಮ ತಂಡದೊಂದಿಗೆ ಶಾಲೆಯನ್ನು ಶುಚಿಗೊಳಿಸಿದೆವು. ಏಕ್ ಕದಂ ಸ್ವಚ್ಛತಾ ಕಿ ಓರ್ ಎಂಬಂತೆ ನಮ್ಮ ಹೆಜ್ಜೆಯು ಹಳ್ಳಿಯನ್ನು ಶುಚಿಗೊಳಿಸುವ ಕಡೆ ಸಾಗಿತು. ವೃಕ್ಷೋ ರಕ್ಷತೆ ರಕ್ಷಿತಃ. ಶಾಲೆಯ ಆವರಣದಲ್ಲಿ ಔಷಧಿ ಗುಣವುಳ್ಳ ಸಸ್ಯಗಳಾದ ಅಮೃತಬಳ್ಳಿ, ತುಳಸಿ, ಒಂದೆಲಗ, ದ್ರೋಣಪುಷ್ಪಿ ಮುಂತಾದ ಗಿಡಗಳನ್ನು ನೆಡಿಸಲಾಯಿತು. ಕಳೆಯ ನಂತರ ಕಲೆ ಎಂಬಂತೆ ಗೋಡೆಯ ಮೇಲೆ ಚಿತ್ರಿಸಲಾಯಿತು. ನಾವು ಮಕ್ಕಳೊಂದಿಗೆ ಸೇರಿಕೊಂಡು ವಿಷ ಗಿಡಗಳನ್ನು ಗುರುತಿಸಿದೆವು. ಇದು ಒಳ್ಳೇದು ಕೂಡ, ಕೆಲವು ಮಾತ್ರೆ ಬಳಸ್ತಾರೆ, ಆದ್ರೆ ಈ ಹಾಲ್ನೆಲ್ಲ ಎಕ್ಕದಾಳು ಒಳ್ಳೇದು ಅಂತ ಏನೇನಕ್ಕೂ ಬಳಸ್ತಾರೆ. ಆದ್ರೆ ಅದೇನಾದ್ರೂ ಸಿಕ್ಕೋಬೇಕಾದ್ರೆ ಕಣ್ಣಿಗೆ ಸಿಡಿದ್ರೆ ಅದ್ರಲ್ಲಿ ಸರಿ ಕೈ ತೊಳ್ಕೊಳ್ಳಿಲ್ಲ, ಊಟಕ್ಕೆ ಮಿಕ್ಸ್ ಆಯ್ತು ಅಂದ್ರೆ ಅದು ನಮ್ಮ ಆರೋಗ್ಯನ ಹಾಳು ಮಾಡುತ್ತೆ. ಮದ್ಯಪಾನದ ಬೀದಿ ನಾಟಕವನ್ನು ಪ್ರದರ್ಶಿಸಿದೆವು. ನಿಮ್ಮ ಆರೋಗ್ಯ ಹಾಳಾಗಿ ನಿಮ್ಮ ಆಸ್ಪತ್ರೆ ಖರ್ಚಿಗೆ ನಮ್ಮ ಮನೆ ಮಠ ಎಲ್ಲ ಮಾಡ್ಕೊಳ್ಳೋ ನೋಡಿ ಅವನು ಅದೇ ಚಟ್ನಿ ಬೀಳ್ತಿದ್ದಾನೆ. ಕುಡಿಯೋದ್ರಿಂದ ಏನಾಗತ್ತೆ? ಕುಡ್ಬಿಟ್ಟು ನಾನು ಕಟ್ಬಿಟ್ಟೇನೆ ಇಲ್ವಾ ಇವಾಗ? ಲೆಕ್ಕ ಬರಲ್ಲ. ನೀವು ಪ್ರತಿದಿನ ಹೀಗೆ ಕುಡಿತಾ ಇದ್ರೆ ಇದರಿಂದ ಆಗೋ ದುಷ್ಪರಿಣಾಮಗಳು ಗೊತ್ತಾ ನಿಮ್ಗೆ? ನಾವು ಅತಿಯಾಗಿ ಕುಡಿಯೋದ್ರಿಂದ ಮೆದುಳು, ಹೃದಯ ಮತ್ತು ಲಿವರ್ಗೆ ಪರಿಣಾಮ ಬೀಳುತ್ತೆ. ಇದು ಕೂಡ ಉದಾಹರಣೆಗೆ ದ್ರಾಕ್ಷಾರಿಷ್ಟ ಅಂತಾರೆ. ದ್ರಾಕ್ಷಿ ಈಗ ನಿಮ್ಮ ಮನೆಯಲ್ಲೇ ಸಿಗುತ್ತೆ. ದ್ರಾಕ್ಷಿ ಕುಡಿಯೋದನ್ನ ಬಿಡ್ಬೋದು. ಸಿಕ್ಕಾಗಿರಬೇಕು. ಫಸ್ಟ್ ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಮನಸ್ಸಿದ್ದರೆ ಮಕ್ಕಳಿಂದ ವಿರುದ್ಧ ಆಹಾರ ಹಾಗೂ ನಿಧಾನ ಪರಿವರ್ಜನದ ಕುರಿತು ರ್ಯಾಂಪ್ ವಾಕ್ ಮಾಡಿಸಿದೆವು. ಆಹಾರನ ಒಂದ್ರ ಜೊತೆ ಇನ್ನೊಂದನ್ನು ಸೇರಿಸಿ ತಗೋಬಾರ್ದು ಅಂತ ನಾನು ಹೇಳ್ತಿದ್ದೀನಿ. ಹುಳಿ ಹಣ್ಣುಗಳು ಮತ್ತೆ ಹಾಲನ್ನ ಜೊತೆಗೆ ಸೇವಿಸಬಾರ್ದು. ಮಾವಿನ ಹಣ್ಣು ಜೊತೆ ಹಾಲು ಹಾಕ್ತಾರೆ, ಅದನ್ನ ಬಳಸಬಾರ್ದು. ತೋರಿಸಿದ್ವಿ, ಅದೆಲ್ಲ ನೀವು ಮನೆಯಲ್ಲಿ ಯಾವಾಗ್ಲೂ ಬಳಸುವಂತ ಪದಾರ್ಥಗಳು. ಇದನ್ನೆಲ್ಲ ಜೊತೆಗೆ ತಗೊಂಡ್ರೆ ನಿಮ್ ದೇಹದ ಮೇಲೆ ಪರಿಣಾಮ ಬೀಳುತ್ತೆ. ಶೀತ ಪದಾರ್ಥಗಳನ್ನು ತಗೋಬಾರ್ದು. ಆದ್ರೆ ಹೆಚ್ಚು ಹಾಲು, ಮೊಸರು ಆ ತರ ಪದಾರ್ಥಗಳನ್ನು ತಗೋಬೇಕು.
ಮನೆಮದ್ದಿನ ಬಗ್ಗೆ ಮಾತನಾಡಿ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರಿಗೆ ಬೆರೆಸಿ ಕುಡಿಯೋದ್ರಿಂದ ನಿಮ್ಮ ರಕ್ತ ಶುದ್ಧಿ ಆಗುತ್ತೆ. ಈಗ ನಿಮಗೆ ಮುಟ್ಟು ಆಗಲೇ ಇಲ್ಲ ಅಂತ ಅಂದ್ರೆ ಇದಕ್ಕೆ 4 ಸಲ 1 ಚಮಚ ಎಳ್ಳನ್ನ ಬೆಲ್ಲ ಜೊತೆ ಮಿಕ್ಸ್ ಮಾಡಿ ತಿಂದ್ರೆ ನಿಮಗೆ ಅದೆಲ್ಲ ಸರಿ ಹೋಗುತ್ತೆ. ಆಲೋವೆರಾ ಮತ್ತೆ ಅರಿಶಿನ ಹಾಕಿದ್ರೆ ಮಡುವೆಗಳು ಕಮ್ಮಿ ಆಗುತ್ತೆ. ಜನರಿಗೆ ಸೋಂಕು ರೋಗದ ಬಗ್ಗೆ ತಿಳಿಸಿಕೊಟ್ಟೆವು. ಈಗ ನಾನು ಇವಾಗ ಟೈಫಾಯ್ಡ್ ಬಗ್ಗೆ ಹೇಳ್ತೀನಿ. ಟೈಫಾಯ್ಡ್ ಇವಾಗ ಏನಾಗುತ್ತೆ ಅಂದರೆ ಟೈಫಾಯ್ಡ್ ಬರುತ್ತೆ, ಇದರಿಂದ ಜ್ವರ ಬರುತ್ತೆ, ಚಳಿ ಕಾಣಿಸ್ಕೊಳ್ಳುತ್ತೆ ಜನಗಳಲ್ಲಿ. ಇವಾಗ ಈ ಹಳ್ಳಿಯಲ್ಲಿ ಎಷ್ಟೊಂದು ಫ್ಯಾಕ್ಟ್ರಿಗೆ ಹೋಗೋರ್ ಜನ ಇದಾರಲ್ವಾ, ಅವರೆಲ್ಲ ಅಲ್ಲಿ ಮಷೀನ್ ಗಳ ಜೊತೆ ಅಲ್ವಾ ವರ್ಕ್ ಮಾಡೋದು. ಮಷೀನ್ ಅಲ್ಲಿ ಏನ್ ಬರುತ್ತೆ, ಜಾಸ್ತಿ ಸೌಂಡ್ ಬರುತ್ತೆ. ಮಫಲ್ ಅಂತ ಬರುತ್ತೆ ಗೊತ್ತಾ, ಕಿವಿಗೆ ಹಿಂಗ್ ಹಾಕೊಳ್ಳೋದು, ಆ ತರದೆಲ್ಲ ಹಾಕ್ಬೇಕು, ಅಥವಾ ಕಿವಿಗೆ ಹತ್ತಿ ಇಡ್ಬೇಕು, ಈ ತರದೆಲ್ಲ ಮಾಡ್ಬೇಕು. ಅವ್ರು ಕೆಮ್ತಾರೆ ನಿಮ್ ಮುಂದೆ, ಅವಾಗ ನಿಮ್ಗೂನು ಆ ರೋಗ ಬರುತ್ತೆ. ನೀವ್ ಯಾವಾಗ್ಲೂ ಮಾಸ್ಕ್ ಧರಿಸ್ಬೇಕು. ಕೆಲಸ ಮಾಡೋ ಜಾಗದಲ್ಲಿ ತುಂಬಾ ತಾಪ ಇದ್ರೆ ನೀವು ನಿಮ್ಮ ದೇಹದಲ್ಲಿರೋ ನೀರಿನ ಅಂಶ ಕಡಿಮೆ ಆಗುತ್ತೆ. ಇವಾಗ ಫ್ಯಾಕ್ಟ್ರಿಯಲ್ಲೆಲ್ಲ ಆಸಿಡ್ ಕೆಮಿಕಲ್ಸ್ ಎಲ್ಲ ಇರತ್ತಲ್ಲ, ಅದ್ರ ಜೊತೆ ಕೆಲಸ ಮಾಡ್ತಾ ಇರ್ತೀರಾ, ಅವಾಗ ನೀವು ಜಾಗೃತೆಯಿಂದ ಮಾಡಿಲ್ಲ ಕೆಲಸ ಅಂದ್ರೆ ಕೈ ಮೇಲೆ ಚೆಲ್ಲತ್ತೆ ಆಸಿಡ್. ನೀವು ಗ್ಲೌಸ್ ಹಾಕೊಂಡು ಕೆಲಸ ಮಾಡ್ಬೇಕು. ಮಾನಸಿಕ ಆರೋಗ್ಯನೂ ತುಂಬಾ ಮುಖ್ಯ. ಜಾಸ್ತಿ ಯಾರಾದ್ರೂ ನಿಮ್ಗೆ ದಬ್ಬಾಳಿಕೆ ಮಾಡ್ತಾ ಇದ್ರೆ ಅದ್ರದ್ದು ವಿರುದ್ಧ ನೀವು ನಿಮ್ ಧ್ವನಿಯನ್ನ ಏರಿಸ್ಬೇಕು. ಋತುಚರ್ಯದ ಬಗ್ಗೆ ತಿಳಿಸಿಕೊಡಲಾಯಿತು. ಕಾಲ ಬದಲಾಗ್ತಿರುತ್ತಲ್ಲ, ಆ ಕಾಲ ಬದಲಾಗ್ಬೇಕಾದ್ರೆ ನೀವ್ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಚರಕ ಆಚಾರ್ಯರು. ಮಳೆಗಾಲದ ಬಗ್ಗೆ ಹೇಳ್ಕೊಡ್ತೀನಿ. ನೀವು ಹಳೆ ಅಕ್ಕಿ ಧಾನ್ಯ ಅದನ್ನ ಏನ್ ಬೆಳ್ದಿರ್ತೀರ ಅದನ್ನ ತಿನ್ಬೇಕು. ಈ ಕಾಲದಿಂದ ನಿಮ್ ಮೈ ಶಕ್ತಿ ಎಲ್ಲ ಕಮ್ಮಿ ಆಗೋಗಿರುತ್ತೆ. ಶುಗರ್ ಇರೋರು ಆ ತರ ಜಾಸ್ತಿ ನೀರಲ್ಲಿದ್ರೆ ಕಾಲ್ ಮೇಲೆಲ್ಲ ಗಾಯ ಆಗಕ್ ಶುರು ಆಗುತ್ತೆ. ಅಲ್ಲಿ ಹೊರಗಡೆ ಹೋಗ್ ಬಂದ್ರೆ ಒರ್ಸ್ಕೋಬೇಕು. ಆಮೇಲೆ ಜಾಸ್ತಿ ನೀರಲ್ಲಿ ನಿಲ್ಲೋದನ್ನ ಕಡಿಮೆ ಮಾಡ್ಬೇಕು. ಈ ದಿನವನ್ನು ಹಾಡಿನ ಮೂಲಕ ಕೊನೆಗೊಳಿಸಿದೆವು. ಈಗ ನಾವಿಲ್ಲಿ ಏನೇನು ಕ್ಯಾಂಪ್ ಮಾಡಿದ್ವಿ ಅದ್ರ ವಿಡಿಯೋ ಎಲ್ಲ ಅದರಲ್ಲಿ ಇರುತ್ತೆ. ಮತ್ತೆ ನಿಮಗೆ ಆಯುರ್ವೇದ ಏನಾದರೂ ಬೇಕಾಗಿದ್ದು ನೋಡ್ಕೋಬೇಕು ಅಂದರೆ ಎಲ್ಲ ತಲೆಯಲ್ಲಿ ಇರಲ್ಲ ಅಲ್ವಾ, ನೀವು ಯಾವಾಗ ಬೇಕಂದ್ರೆ ಅವಾಗ ನೋಡ್ಬೋದು. ಇದರಲ್ಲೆಲ್ಲ ವೀಡಿಯೋಸ್ ಇರುತ್ತೆ. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ಹಳ್ಳಿಲಿ ಮಾಡಿದ ಪ್ರೋಗ್ರಾಮಿಂದ ಹಿಡಿದು ಆಯುರ್ವೇದದ ಬಗ್ಗೆ ಎಲ್ಲ ಬರುತ್ತೆ. ಸರಿ, ಸಬ್ಸ್ಕ್ರೈಬ್ ಮಾಡಿ. 7ನೆಯ ದಿನ ಸಮಾರೋಪ ದಿನ. ಕಾರ್ಯಕ್ರಮದ ಎಲ್ಲ ಸಿದ್ಧತೆ ಮಾಡಿಕೊಂಡೆವು. ಆದರೆ ಜೋರಾಗಿ ಮಳೆ ಬಂದಿದ್ದರಿಂದ ಕಾರ್ಯಕ್ರಮವನ್ನು ತರಗತಿಯಲ್ಲಿ ನಡೆಸಲಾಯಿತು. ಸ್ವಾಗತ ಭಾಷಣ ಮಾಡಲಾಯಿತು. ರೋಟರಿ ಸಂಸ್ಥೆ ವತಿಯಿಂದ ಮಕ್ಕಳಿಗೆ ಉಚಿತ ಚಪ್ಪಲಿಯನ್ನು ವಿತರಿಸಲಾಯಿತು. ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ನೀಡಲಾಯಿತು. ಬಂದ ಅತಿಥಿಗಳೆಲ್ಲರಿಗೂ ನಮ್ಮ ತಂಡದಿಂದ ಸನ್ಮಾನಿಸಲಾಯಿತು. ಸಮಾರೋಪವನ್ನು ವಂದನಾರ್ಪಣೆ ಮಾಡುವುದರ ಮೂಲಕ ಮುಕ್ತಾಯಗೊಳಿಸಿದೆವು. ಶಾಲೆಯ ಮಕ್ಕಳಿಗೆ ಬ್ರಿಟಾನಿಯಾ ವತಿಯಿಂದ ಉಚಿತ ಬಿಸ್ಕೆಟ್ಸ್ ಹಂಚಲಾಯಿತು. ನಮ್ಮ ತಂಡದ ವತಿಯಿಂದ ಸಜ್ಜಿಗೆ ತಯಾರಿಸಲಾಯಿತು. ಕಾರ್ಯಕ್ರಮವನ್ನು ಅದನ್ನು ಹಂಚುವುದರ ಮೂಲಕ ಕೊನೆಗೊಳಿಸಿದೆವು. ಜನರಲ್ಲಿ ಜಾಗೃತಿ ಮೂಡಿಸಲು ಚರಕ ಸಂಹಿತವನ್ನು ಕೈಯಲ್ಲಿ ಎತ್ತು ಹಿಡಿದು ಲಕ್ಷ್ಯ ತಂಡದಿಂದ ಮೆರವಣಿಗೆ ಮಾಡಲಾಯಿತು. ಸೊಳ್ಳೆ ನಿವಾರಣೆ ತಂತ್ರಗಳನ್ನು ಜನರಿಗೆ ತಿಳಿಸಿಕೊಟ್ಟೆವು. ಸಗಣಿನ ಎಲ್ಲ ಕಡೆ ಇಲ್ಲೇ ಸಿಗುತ್ತೆ. ಬೆರಣಿ ತಟ್ಟಿ ಒಂಚೂರು ಒಣಗಿಸ್ತೀವಿ. ಒಣಗಿಸಾದ್ಮೇಲೆ ಅದಕ್ಕೊಂಚೂರು ಕರ್ಪೂರ, ಆಮೇಲೆ ಇದು ಕಾಯಿಂದು ಚಿಪ್ಪಿಂದು ಎಲ್ಲ ಎಸ್ನಿರುತ್ತಲ್ಲ ಅದನ್ನೆಲ್ಲ ಹಾಕಿ, ಆಮೇಲೆ ಒಂಚೂರು ಅರ್ಶಿನದ ಕೊಂಬು
ಅರ್ಶಿನದ ಕೊಂಬು ಹಾಕಿದ್ರೆ ಮನೆ ಹತ್ರ ಸೊಳ್ಳೆ ಬರೋಲ್ಲ. ಜಂತು ನಿವಾರಣಾ ಔಷಧಿಯಾದ ವಿಡಂಗಾರಿಷ್ಟವನ್ನು ವಿತರಿಸಲಾಯಿತು. ಬೇಕರಿ ಐಟಮ್ಸ್ ಅಥವಾ ಏನಾರ ಬೇರೆ ಆಹಾರ ಮಾಂಸ ಎಲ್ಲ ತಿಂದಿರ್ತಾರಲ್ಲ, ಚಿನ್ನ ಹುಳ ಆಗಿರುತ್ತೆ ಹೊಟ್ಟೆಲಿ. ಆವಾಗ ನಿಮಗೆ ಕರೆಕ್ಟಾಗಿ ಮೋಷನ್ ಆಗ್ತಿರಲ್ಲ, ವಾಂತಿ ಬರ್ತಾ ಇರುತ್ತೆ, ಬೇದಿ ಆಗ್ತಾ ಇರುತ್ತೆ. ಅದಕ್ಕೆ ಇದನ್ನ ನೀವು ರಾತ್ರಿ ಹೊತ್ತು ಒಂದು 10 ml ಒಂದು 3-4 ಸ್ಪೂನ್ ನೀರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಊಟ ಆದ್ಮೇಲೆ. ತಾಂಡ್ಯದ ಸಾಂಪ್ರದಾಯಿಕ ನೃತ್ಯವನ್ನು ಜನರೊಂದಿಗೆ ಪ್ರದರ್ಶಿಸಲಾಯಿತು. ಕೊನೆಯದಾಗಿ ಊರ ಜನರಿಗೆ ವಿದಾಯ ತಿಳಿಸುವುದರ ಮೂಲಕ ನಮ್ಮ ಶಿಬಿರವನ್ನು ಮುಕ್ತಾಯಗೊಳಿಸಿದೆವು. ಧನ್ಯವಾದಗಳು ಬಾಚಹಳ್ಳಿ ದೊಡ್ಡಿ. ಆಯುರ್ ಗ್ರಾಮದಿಂದ ಆರೋಗ್ಯದೆಡೆಗೆ ಭಾರತ. Ayurgrama 2.0 Ayurgrama Ayur Bharata. Subscribe and share this video to all and join hands with us to reach Ayurveda to each.